ಹೌದು ಹೌದು ಏನಂದರೆ ಅದರಲ್ಲಿ ಎರಡು ಭಾಗ ಇದೆ ಚಂದ್ರಹಾಸ್ ಅವರೇ. ಒಂದು ಹೈದರಾಬಾದ್ ಕರ್ನಾಟಕ ಏರಿಯಾ ಮತ್ತು ಅಬೌಟ್ 14,000 ಚಿಲ್ಡ್ರೆ ಅನಿಸುತ್ತೆ. 13,000 ಚಿಲ್ಡ್ರೆ. ನಾನು ಆ್ಯಕ್ಚುಲಿ ಅದ್ರ ಬಗ್ಗೆ ಈಗ ಮೀಟಿಂಗ್ನ 2 ಗಂಟೆಯಿಂದ ಇಟ್ಕೊಂಡಿದ್ದೀನಿ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ. ಆದರೂ ಕೂಡ ಮಾಹಿತಿ ಬಂದಿರೋದೇನು ಅಂತ ಹೇಳಿದ್ರೆ 2 ಡಿವಿಷನ್ ಬರ್ತದೆ. ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಏರಿಯಾ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಏರಿಯಾ. ಹೈದರಾಬಾದ್ ಕರ್ನಾಟಕ ಏರಿಯಾ ಅಷ್ಟೊಂದು ಕಾಂಪ್ಲಿಕೇಶನ್ ಇಲ್ಲ. ಈವನ್ ಕೋರ್ಟಲ್ಲೂ ಕೂಡ ಅವ್ರು ಹೇಳಿದರೆ ನೀವು ಪ್ರಕ್ರಿಯೆನ ಸ್ಟಾರ್ಟ್ ಮಾಡ್ಕೊಳ್ಳಿ, ಅದೆಲ್ಲ ಏನು ತೊಂದರೆ ಇಲ್ಲ. ಈಗ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲೂ ಕೂಡ ಮತ್ತೆ 20% ದೇರ್ ಇಸ್ ಅನ್ ಅದರ್ ಕ್ವೆರಿ ಆನ್ ದಟ್. ಬಟ್ ಇನ್ನು ಉಳ್ಕಿದ್ದಕ್ಕೆ ನೀವು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ ಅಂತೇಳಿ 9,000 and 4,000 ಇಫ್ ಐ ಆಮ್ ರೈಟ್ ಆರ್ ರಾಂಗ್. ಅದು 9,000 NHK ಆ್ಯಂಡ್ HK 4,000. ಸೊ ನನ್ನ ಪ್ರಕಾರ ಪ್ರಕ್ರಿಯೆ ಆದಷ್ಟು ಬೇಗ ಮಾಡಿ. ಕಾನೂನಿನ ಏನಾದ್ರು ತೊಡಕಿದ್ರೆ ನಾವು ಅಡ್ವೊಕೇಟ್ ಜನರಲ್ ಅವ್ರ ಜೊತೆಗೆ ಮಾತಾಡಿ ಅದನ್ನ ತ್ವರಿತ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ಕಾನೂನು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ಕಡೆಯಿಂದ ನಾನು ಸ್ಲೋ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ವಿ ಆರ್ ಆಲ್ರೆಡಿ 58,000 ಟೀಚರ್ಸ್ ಶಾರ್ಟೇಜ್. ನನಗೆ ಆ್ಯಸ್ ಆನ್ ಟುಡೇ 2 ಲಕ್ಷ ಚಿಲ್ಡ್ರೆಯಲ್ಲಿ ಸುಮಾರು 1,75,000 72,000 ಟೀಚರ್ಸ್ ಇದ್ದಾರೆ. ಅತಿಥಿ ಶಿಕ್ಷಕರು ಅಬೌಟ್ 9,000 ಚಿಲ್ಡ್ರೆ 8,000 9,000 ಇದ್ದಾರೆ. ಇನ್ನೂ ಕೂಡ ಕೊರತೆ ಇದೆ. ಆದರೆ ಅತಿಥಿ ಶಿಕ್ಷಕರೇ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಸಮ್ವೇರ್ ವಿ ಹ್ಯಾವ್ ಟು ಇದು ನಾನು ಇವತ್ತವರೆಗೂ ಮಾಹಿತಿ ತೊಗೊಂಡಿರೋದು. ನಾನು ದಿನ 2-3 ತಾಸು ಒಂದೊಂದು ಸಬ್ ಡಿವಿಷನ್ನ ಈ ಊಟದಿರ್ಬೋದು, ಟೆಕ್ನಿಕಲ್ಲು, ಇನ್ಫ್ರಾಸ್ಟ್ರಕ್ಚರು, ಟೀಚರು, PUC ಮತ್ತು ಸಬ್ಜೆಕ್ಟ್ಸು ಮತ್ತು ಈ ಟೆಕ್ಸ್ಟ್ ಬುಕ್ ಕೇಳಿದ್ರಲ್ಲ ಅದನ್ನೆಲ್ಲ ಕೂಡ ಒಂದೊಂದೇ ತೊಗೊಳ್ತೀನಿ. ಇಟ್ಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ಐ ಥಿಂಕ್ ನಾನು ಸೆಟ್ಲ್ ಆಗೋಕ್ಕೆ ಇನ್ನೊಂದು 100 ದಿವಸ ಅಂತೂ ಮಿನಿಮಮ್ ಬೇಕು. ಅಲ್ಲಿವರೆಗೂ ನೀವು ಪ್ರಶ್ನೆ ಕೇಳಿಲ್ಲ ಅಂದರೆ ಭಾಳ ಸಂತೋಷವಾಗಿರ್ತೀನಿ. ನನ್ನ ಎಕ್ಸಾಮ್ನ ಓದ್ತೀನಿ. ಅದನ್ನ ಎನಿ ಟೈಮ್ ಸಜೆಷನ್ಗೆ ನೋ ಪ್ರಾಬ್ಲಮ್. 24 hours ಆದಷ್ಟು ಬೇಗ ಮಾಡಬೇಕು ಅಂತೇಳಿ ನೋಡೋಣ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತರ್ತಕ್ಕಂಥ ಇದಿದೆ. ತುಂಬ ಹೆವಿ ನಾವು ತುಂಬ ತಲೆ ಕೆಡಿಸ್ಕೊಂಡು ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸೋದಿಲ್ಲ. ಬಟ್ ಅವಶ್ಯಕತೆ ಇದೆ, ಅದನ್ನು ನಾವು ಮಾಡ್ತೀವಿ. ಅದಕ್ಕೆ ಆದರೆ ನೋಡ್ತೀನಿ ನೆಕ್ಸ್ಟ್ ಕ್ಯಾಬಿನೆಟೋ ಇಲ್ಲ ಅದ್ರ ನೆಕ್ಸ್ಟ್ ಕ್ಯಾಬಿನೆಟೋ. ಬಟ್ ಎಲ್ಲ ಫೈನಲ್ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಡು ಬರ್ತಕ್ಕಂಥದ್ದು ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಸರ್ ದಯವಿಟ್ಟು ಇದೊಂದು ವಿಚಾರನೇ ನಿಮ್ಮ ಗಮನಕ್ಕೆ ತರ್ತೀನಿ ಅಂತ ಹೇಳಿ. ಇಲ್ಲ ಕರೆಕ್ಟ್ ತೊಗೊಂಬ. ಅದಾದಮೇಲೆ ಫೈನಲ್ ಆದಮೇಲೆ ಕ್ಯಾಬಿನೆಟಲ್ಲಿ ಇಟ್ಬಿಟ್ಟು ಮಾಡಿಕೊಂಡು ಮುಂದೆ ಹೋಗೋಣ. ಕ್ಯಾಬಿನೆಟಲ್ಲಿ ಕ್ಲಿಯರ್ ಆದ ತಕ್ಷಣ ವಿತಿನ್ 2 to 3 days ಐ ವಿಲ್ ಸೀ ಟು ದಟ್ ಇಟ್ ಈಸ್ ಡೆಲಿವರ್ಡ್ ಇನ್ ದ ಸ್ಕೂಲ್ ಆ್ಯಂಡ್ ಟೈಮ್ ಇದೆ, ನೋ ಪ್ರಾಬ್ಲಮ್. ನಾನು ಡೀಟೇಲ್ಸ್ ನೀವೇನೇ ಕೇಳಿ ನಾನೇನಂದೆ ನನಗೆ ಗೊತ್ತಿಲ್ಲ, ಅದು ಎಕ್ಸ್ಪರ್ಟ್ಸಿಗೆ ಗೊತ್ತು. ಅವರೇನು ಅಂಥ ಏನು ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ. ಆಮೇಲೆ ನಮ್ಮ ರೀಚಬಲ್ ಇದೆ, ರಿಪೇರಿ ಮಾಡೋಕ್ಕೆ ನಮ್ಮ ಟೈಮ್ ಬಾಂಡಲ್ಲೂ ರೀಚಬಲ್ ಇದೆ, ಸರಿಗಿದೆ. ನಾನೇನು ಡೀಟೇಲ್ಸ್ ಹೋಗೋದಿಲ್ಲ. ವಿಶ್ ಯು ವೆಲ್. ಪ್ಲೀಸ್ ವಿಶ್ ಮೀ ಆಲ್ಸೋ ವೆಲ್.